ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತಿನ ನನ್ನ ಡಿನ್ನರ್ ಏನಂತ ನಾನು ನಿಮಗೆ ತೋರಿಸ್ತೇನೆ ನೋಡಿ. ಇದು ನಾನು ಇವತ್ತು ಮಾಡಿದ ಡಿನ್ನರ್. ಇದು ಸಾದಿಯಾ ಸಾಸೇಜ್. ಇದು ಇಲ್ಲಿ ಸಿಗ್ತದೆ ನಮಗೆ. ಸೊ ಅದನ್ನು ಒಂದೊಂದು 6-7 ತೆಗೆದು ನೀರಲ್ಲಿ ಹಾಕಿ ಅನ್ಫ್ರೀಸ್ ಮಾಡಿದೆ ಈ ಥರ. ನಂತರ ಅದಕ್ಕೆ ಬೇಕಾಗುವ ವೆಜಿಟೇಬಲ್ಗಳನ್ನು ಇವಾಗ ಕಟ್ ಮಾಡ್ತೇನೆ. ಏನು ವೆಜಿಟೇಬಲ್ ಹಾಕ್ತೇನೆ ಗೊತ್ತಾ ನಾನು ಇವಾಗ? ಒಂದು ಕುಕುಂಬರ್, ಒಂದು ಕ್ಯಾರೆಟ್, ಒಂದು ಟೊಮೆಟೊ, ಒಂದು ಕ್ಯಾಪ್ಸಿಕಮ್, ಫುಲ್ ಹಾಕೋಲ್ಲ, ಹಾಫು, ಮತ್ತು ಒಂದು ಆನಿಯನ್. ಓಕೆ, ಅದನ್ನೆಲ್ಲ ನಾನು ಒಂದು ಮೀಡಿಯಮ್ ಗಾತ್ರದಲ್ಲಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೇನೆ. ತುಂಬ ಸಪೂರ ಸಲ, ತುಂಬ ದೊಡ್ಡದು ಸಲ, ಮೀಡಿಯಮ್ ಇದೆ ನೋಡಿ. ಈ ಥರ ಕಟ್ ಮಾಡಿ ನಾನು ಸಾಸೇಜಿಗೆ ಇವಾಗ ನಾನು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್, ನನಗೆ ಎಷ್ಟು ಬೇಕೋ ಅಷ್ಟು ಹಾಕಿದೆ, ಮತ್ತು ಸ್ವಲ್ಪ ಉಪ್ಪು ಹಾಕಿದೆ. ಎಷ್ಟು ಬೇಕು ನೋಡಿ ಅಷ್ಟು. ಸ್ವಲ್ಪ ಇದೆ ಅದರಲ್ಲಿ, ಸಾಸೇಜಲ್ಲಿ ಉಪ್ಪು ಇದೆ, ಸ್ವಲ್ಪ ಹಾಕಿದ್ದೇನೆ ವೆಜಿಟೇಬಲ್ಗೋಸ್ಕರ. ಅದು ಸ್ವಲ್ಪ ಮಧ್ಯದಲ್ಲಿ ಸೀಳಬೇಕಿತ್ತು, ನಾನು ಮಾಡಲಿಲ್ಲ, ಅದು ಈಗ ಮಾಡಿದೆ. ಮತ್ತು ಅದಕ್ಕೆ 1 ಟೀ ಸ್ಪೂನು ಸೋಯಾ ಸಾಸ್ ಹಾಕಿದೆ. ಅದು ಹಾಕಬೇಕಂತ ಏನಿಲ್ಲ, ನಾನೇ ಹಾಕಿದೆ ಸ್ವಲ್ಪ ಸ್ವಲ್ಪ ಟೇಸ್ಟ್ ಇರಲಿ ಅಂತ. ಇದನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇಡಬೇಕು ಈ ಥರ. ನಂತರ ಫ್ರೈಯಿಂಗ್ ಪ್ಯಾನಿಗೆ ನಾನು ಸ್ವಲ್ಪ ಆಲಿವ್ ಆಯಿಲ್ ಹಾಕೋದು. ಸ್ವಲ್ಪ ಆಲಿವ್ ಆಯಿಲ್ ಹಾಕಿ ನೋಡಿ, ಇಷ್ಟು ಸಾಕು, ಜಾಸ್ತಿ ಹಾಕಬಾರ್ದು. ನನಗೆ ಏಜ್ ಆದಮೇಲೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದಲ್ಲ, ಸೊ ಸ್ವಲ್ಪ ಆಲಿವ್ ಆಯಿಲ್ ಹಾಕಿದೆ. ಅದು ಸ್ವಲ್ಪ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ನಾನು ಸಾಸೇಜನ್ನೆಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೇನೆ. ಒಂದು 2 ನಿಮಿಷ ಫ್ರೈ ಮಾಡಬೇಕು ಸಾಸೇಜು. ಫ್ರೈ ಮಾಡುವಾಗ ಸ್ವಲ್ಪ ಪಲ್ಟಿ ಹಾಕಬೇಕು, ಅದು ಆಚೆ ಈಚೆ, ಇಲ್ಲಾಂದರೆ ಒಂದೇ ಸೈಡಲ್ಲಿ ಬ್ರೌನ್ ಆಗ್ತದಲ್ಲ. ಸೊ ಸ್ವಲ್ಪ ಮೇಲೆ ಕೆಳಗೆ ಮಾಡಿದರೆ ಒಳ್ಳೆ ಫ್ರೈ ಆಗ್ತದೆ ಸ್ವಲ್ಪ ಹೊತ್ತು. ನಂತರ ನಾನು ಕಟ್ ಮಾಡಿದ ಎಲ್ಲ ವೆಜಿಟೇಬಲ್ಗಳನ್ನು ಹಾಕಿದೆ. ಎಲ್ಲ ವೆಜಿಟೇಬಲ್ ಹಾಕಿ ಒಂದೇ ಸಲ ಒಂದು 5 ನಿಮಿಷ ಹೀಗೆ ಫ್ರೈ ಮಾಡಬೇಕು. ಜಾಸ್ತಿ ಬೇಡ, ಒಂದು ಮೀಡಿಯಮ್ ಉರಿಯಲ್ಲಿ ಇಡಬೇಕು. ಯಾಕಂದರೆ ವೆಜಿಟೇಬಲ್ ತುಂಬ ಫ್ರೈ ಆಗೋದು ಬೇಡ, ತುಂಬ ಕುಕ್ ಮಾಡುವುದು ಬೇಡ. ಸ್ವಲ್ಪ ಒಂದು ಬಾಡಿದರೆ ಸಾಕು, ಅದು ಜಾಸ್ತಿ ಬೇಡ. ಯಾಕಂದರೆ ಅದು ಹಸಿ ತಿನ್ನಲಿಕ್ಕೆ ಬೇಡ ಅಂತ ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡಿದೆ. ಒಂದು 5 ನಿಮಿಷ ಬೇಕು. ಮಧ್ಯದಲ್ಲಿ ಸ್ವಲ್ಪ ಅದನ್ನು ಏನು ಹೇಳ್ತಾರೆ, ಸ್ಟೇರ್ ಮಾಡ್ತಾ ಇರೋದು. ಎಂಥದ್ದು ಅಲ್ಲಾಡಿಸ್ತಾ ಇರಬೇಕು. ನಾನು ಕುಕ್ಕಿಂಗ್ ವಿಡಿಯೋ ಹಾಕಲ್ಲ, ಸುಮ್ಮನೆ ಇವತ್ತು ನಾನು ಏನು ಮಾಡಿದೆ ಅಂತ ಮಾತ್ರ ಹಾಕಿದೆ. ಕುಕ್ಕಿಂಗ್ ವಿಡಿಯೋ ಅಲ್ಲ ನಾನು ಇದನ್ನು. ನೀವು ತಿಂದರೆ ಸರಿಯಾಗಲಿಕ್ಕಿಲ್ಲ ನಿಮ್ಮದು. ನಾನು ಏನು ಹಾಕಲ್ಲಲ್ಲ, ಮಸಾಲ ಎಲ್ಲ, ಅದಕ್ಕೆ ಹೇಳಿದೆ ನಾನು ಮಸಾಲ ಎಲ್ಲ ಹಾಕಲ್ಲ ಅದಕ್ಕೆ. ನೋಡಿ ಈ ಥರ ಬಂತು ನೋಡಿ ಫ್ರೈ ಮಾಡುವಾಗ. ಸೊ ನಿಮಗೆ ಹೇಗೆ ಅನಿಸಿತು ನನ್ನ ಎಲ್ಲ ಡಿನ್ನರ್? ಯಾರೂ ತಿನ್ನಲಿಕ್ಕಿಲ್ಲ ಅಲ್ವಾ? ನೋಡಿ ಈ ಥರ ನಾನು ಮಾಡಿ ಕೊಟ್ಟೆ ನನ್ನ ಹಸ್ಬೆಂಡಿಗೆ. ಎಲ್ಲ ಕುಕುಂಬರ್ ಕಟ್ ಮಾಡಿಟ್ಟೆ, ಒಂದು ಬಾದಾಮ್. ಸೊ ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ಒಂದು ಕಮೆಂಟ್ ಹಾಕಿ, ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಕೂಡ ಮಾಡಿ, ಆಯಿತಾ? ಥ್ಯಾಂಕ್ ಯು ಎಲ್ಲರಿಗೂ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಓಕೆ, ಥ್ಯಾಂಕ್ ಯು.